ಸ್ನೇಹಿತರೆ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಓಕೆ, ಇಲ್ಲಿ ಹಬ್ಬಕ್ಕೆ ಬಂದಿದ್ವಿ. ಅಡ್ರೆಸ್ಸು, ಹಬ್ಬದ ವಿಶೇಷತೆ ಏನು, ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಇತಿಹಾಸ ಏನು ಅಂತ ನಾಗೇಶ್ ಅಣ್ಣವರು ಅಂತ ಅವ್ರನ್ನ ಮಾತಾಡ್ಸೋಣ. ಅಣ್ಣವ್ರು ಹೇಳಿ ಅಣ್ಣ, ನಿಮ್ಮ ಹೆಸರು ಹೇಳಿ ಅಣ್ಣ. ನಾವು ನಾಗೇಶ್ ಅಂತ ಉಳಿಯೂರು ಗ್ರಾಮ ಪಂಚಾಯತಿ ಸದಸ್ಯರು. ಇದು ಇತಿಹಾಸ ಅಂದರೆ ಎಷ್ಟು ವರ್ಷದಿಂದ ಮಾಡ್ತಾವ್ರೆ ಅಂತ ನಾವು ಹುಡ್ತಾಲಿಂದನೂ ಮಾಡ್ತಾವ್ರೆ. ಇದಕ್ಕೆ ಇತಿಹಾಸ ಅನ್ನೋದು ನಾವು ಕಂಡುಹಿಡಿಯೋಕ್ಕಾಗಿಲ್ಲ. ಅಂದರೆ ಸಾವಿರಾರು ವರ್ಷಗಳಿಂದ ವಾಡೆ ಬೈರುವನ ತೀರ್ಥ ಪ್ರಸಾದ ಅಂತ ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ದಿನೇ ದಿನೇ ಎಲ್ಲ ಜಿಲ್ಲೆಯಿಂದನೂ ಜನಾಂಗದವರು ಎಲ್ಲ ಜನಾಂಗದವರು ಸಹ ಬಂದು ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ವಾಡೆ ಬೈರು ದೇವಸ್ಥಾನಕ್ಕೆ ನಮಸ್ಕರಿಸುತ್ತಾ ಎಲ್ಲರೂ ಸಹ ಪ್ರಸಾದ ವಿನಿಯೋಗ ಮಾಡಿಕೊಂಡು ತುಂಬ ಹೆಚ್ಚಿನ ವರ್ಷ ಜನ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಇದು ಮಹಿಮೇಲೆ ಅಂತ ಒಂದು ಹೇಳ್ತಾ ನಾವು ತಿಳ್ಕೊಂಡಿದ್ದೀವಿ. ಹಂಗಾಗಿ ಇದು ತುಂಬ ಇತಿಹಾಸ ಪ್ರಸಿದ್ಧ. ಇಡೀ ಕರ್ನಾಟಕದಲ್ಲಿ ಈ ತರ ಇದು ವಾಡೆ ಬೈರು ಮಾಡೋದು ಇತಿಹಾಸ ಪ್ರಸಿದ್ಧ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೇಳಿ. ತೀರ್ಥ ಅಂದ್ರೆ ಆ ತೀರ್ಥ ಅಲ್ಲ, ಇಲ್ಲಿ ಅಂದ್ರೆ ಡ್ರಿಂಕ್ಸ್ ಅನ್ನೋದನ್ನೇ ಮದ್ಯಪಾನ ಅನ್ನೋದನ್ನೇ ಭಂಗಿ ಸೇವೆ ಅನ್ನೋದನ್ನೇ ಇಲ್ಲಿ ತೀರ್ಥ ಅಂತಾರೆ. ಇದನ್ನ ಅದಕ್ಕೆ ಭಂಗಿ ಅಂದ್ರೆ ಏನಂತ ತಿಳ್ಕೊತಾರೆ, ಶಿವಂದು ಭಂಗಿ ಸೊಪ್ಪು ಅಂತ ಅನ್ಕೋತಾರೆ. ನಮ್ಮಲ್ಲಿ ಭಂಗಿ ಸೊಪ್ಪು ಕಾನ್ಸೆಪ್ಟೇ ಇಲ್ಲ, ಎಣ್ಣೆ ಮಾತ್ರ. ಇದರಲ್ಲಿ 50 ರೂಪಾಯಿ ಎಣ್ಣೆಯಿಂದ 10,000 ರೂಪಾಯಿ ಎಣ್ಣೆವರೆಗೂ ಒಂದು ಡ್ರಮ್ಮಲ್ಲಿ ಮಿಕ್ಸ್ ಆಗುತ್ತೆ. ಇದು ತಲತಲಾಂತರದಿಂದ ನಡ್ಕೊಂಡು ಬಂದಿರೋದು. ಓಕೆನಾ? ಇದನ್ನ ಪೂರ್ವಿಕರು ಇದನ್ನ ಭಂಗಿ ಸೇವೆ ಅಂತ ಇಟ್ಟಿರೋದು. ಇಲ್ಲಿ ಋಷಿಮುನಿಗಳು ಅಂದರೆ ಇಲ್ಲಿ ಮಠ ಇತ್ತು ಮುಂಚೆ. ಈ ಮಠದವರು, ಈ ಸ್ವಾಮಿಗಳು ಎಲ್ಲರೂ ಇದ್ರು. ಸಿದ್ರು ಇರೋದು ಮುಂಚೆ ನಮ್ಮ ಮುತ್ತಾತರೆಲ್ಲ ಹೇಳ್ತಾ ಇದ್ರು. ಬಟ್ ನಾವು ಕಂಡಂಗೆ ಮಠಾಧೀಶರು ಇರ್ತಾ ಇದ್ರು. ಇಲ್ಲಿ ಶಿವಮ್ಮ ಅನ್ನೋರು ನೋಡಿದ್ದೀವಿ, ಒಂದು 4-5 ಜನ ಇವರು ಸಿದ್ರು, ಅವರೆಲ್ಲ ಇದ್ರು. ನಾವು ಅವ್ರನ್ನೆಲ್ಲ ನೋಡಿದ್ದೀವಿ. ಓಕೆನಾ? ಅವರೆಲ್ಲ ಇದಕ್ಕೆ ಭಂಗಿ ಸೇವೆ ಅಂತ ಇಟ್ಟರು. ಅವಾಗಿಂದ ನಡ್ಕೊ ಬಂದಿರೋದೇ ಅದು. ಇದಕ್ಕೆ ಭಂಗಿ ಸೇವೆ ಅಂದರೆ ಕೆಲವರು ಏನಂತ ತಪ್ಪು ಕೊಟ್ಟವ್ರೆ ಅಂದರೆ, ಭಂಗಿ ಸೊಪ್ಪು ಹಾಕ್ತಾರೆ, ಗಾಂಜಾ ಹೊಡಿತಾರೆ, ಗಾಂಜಾ ಮಿಕ್ಸ್ ಮಾಡ್ತಾರೆ. ಇದು ನನ್ನಳೆ 1% ಅದು ಇಲ್ಲವೇ ಇಲ್ಲ. ಈ 10 ರೂಪಾಯಿ ಯಾವುದು ಈ ಪಿವಟ್ ಅಂತ ಅಂತಾರಲ್ಲ, ಈ 50 ರೂಪಾಯಿ ಎಣ್ಣೆಯಿಂದ ಹಿಡಿದು 10,000 ರೂಪಾಯಿ ಎಣ್ಣೆ ಅದೆಲ್ಲ ಮಿಕ್ಸ್ ಆಗಿ ಬರೋದ್ರನ್ನೇ ಭಂಗಿ ಸೇವೆ ಅಂತ ಹೇಳಿ. ಬೈರುವ ಅಂದ್ರೆ 2 ಬೈರುವ, ಒಂದು ಕಾಲ ಬೈರುವ ಐತೆ, ಒಡೆ ಬೈರುವ ಐತೆ. ಎರಡಕ್ಕೂ ಭಂಗಿ ಅಂದ್ರೆ ಮಾಮೂಲಿ ಏನು ಇದು ಮಾಡ್ತಾರೆ, ಆ ಎಣ್ಣೆ ಇದು ಮಾಡ್ತಾರೆ, ಮಟನ್ನು ಚಿಕನ್ನು. ಇದಕ್ಕೆ ಬೇಕಾಗಿರೋದೇ ಇದು, ಇನ್ನು ಬೇರೆ ಏನೋ ಆಸೆ ಪಡಲ್ಲ ಈ ದೇವರು. ಇವೆರಡು ದೇವರು ಇಷ್ಟೇ. ಭಂಗಿ ಅಂದರೆ ಅವಾಗಿಂದ ಪೂರ್ವಜರು ಮಾಡ್ಕೊಂಡು ಬಂದಿರೋದು ಅದೇ. ಭಂಗಿ ಅಂದರೆ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲಿ ಬರೀ ಎಣ್ಣೆ ಮಾತ್ರ, ಎಣ್ಣೆ ಎಲ್ಲ ಥರನೂ ಮಿಕ್ಸು. ಬ್ರ್ಯಾಂಡಿ, ವಿಸ್ಕಿ, ರಮ್ಮು, ವೈನು, ಎಂಡ ಎಲ್ಲ ಇಲ್ಲ, ಎಲ್ಲರೂ ಮಿಕ್ಸು. ಎಲ್ಲರೂ ತಗೋತಾರೆ. ಆಗ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಹೆಣ್ಮಕ್ಳು ತಗೊಂಡಿದ್ದು ಎಲ್ಲರೂ ತಗೋತಾರೆ. ತೀರ್ಥ ಅಂತ ತಗೋತಾರೆ. ತೊಗೊಂಡಾದ್ಮೇಲೆ ನಮ್ಮದು ಒಂದು ಮಟನ್ನು, ಒಂದು ಚಿಕನ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ ನಾವು. ಬರೀ ಕಡಲೆಪುರಿಯಲ್ಲಿ ಇತ್ತು, ಅವಾಗಿನಿಂದ ಕಡಲೆಪುರಿ ಮಾಡ್ತಾಯಿದ್ರು. ಕಡಲೆಪುರಿ ಮಾಡ್ತಾ ಇದ್ನ ನಾವು ಚಿಕನ್ನಿಂದ ಮಟನ್ ತಿನ್ನಿಸ್ತು. ಮಟನ್ ಅಂದರೆ ಚಿಕನ್ ಸ್ವಲ್ಪ ಆ ಕಡೆ ಚಿಕನ್ ಕೊಡ್ತಾರೆ, ಈ ಕಡೆ ಮಟನ್ನು. ನಾವು ಒಂದು 7 ಮರಿಯಿಂದ ಸ್ಟಾರ್ಟ್ ಮಾಡಿ ಒಂದು 70 ಮರಿವರೆಗೂ ಬಂದಿದ್ದೀವಿ. ಈ ಸರ್ ಒಂದು 60 ಮರಿ ಕಟ್ ಮಾಡಿಕೊಡ್ತೀವಿ. ಆದರೆ ಎಲ್ಲರೂ ಖಾಲಿಯಾಗಿದೆ. ನೆಕ್ಸ್ಟ್ ಸರಿಗೆ ಒಂದು 100 ಮರಿವರೆಗೂ ಟ್ರೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸರಿ ಸಂಡೆ ಬಿದ್ದಿದೆ, ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಫಂಕ್ಷನ್. ಒಳ್ಳೆ ಮಟನ್ನು, ಒಳ್ಳೆ ಊಟ. ನೋಡಿದ್ರಲ್ಲ ನೀವೇ, ಎಲ್ಲ ಕಡೆ ನೋಡಿದ್ದೀವಿ. ಬನ್ನಿ ಎಲ್ಲ ಕಡೆ ನೀವೇ ನೋಡಿದ್ದೀವಿ. ಚೆನ್ನಾಗಿದೆ. ನಮಸ್ಕಾರ. ಇದು ವಾಡೆ ಭೈರವನ, ಓಕೆನಾ, ಜಾತ್ರೆ ಮಹೋತ್ಸವ. ಓಕೆ, ಇದು ಎಂಟ್ರೆನ್ಸು. ಈ ಕಡೆಯಿಂದ ಬರ್ತಂದರೆ ವನಮತ್ನಳ್ಳಿಯಿಂದ ಇದು ಡೈರೆಕ್ಟ್ ರೂಟ್ ಇದೆ. ಇಲ್ಲಿ ವಿಶೇಷ ಏನಂದರೆ, ಓಕೆ, ಕುಡಿಯೋಷ್ಟು ಎಣ್ಣೆ ಸಿಗುತ್ತೆ. ಮತ್ತು ಮಟನ್ ಫುಲ್ಲು ಮಟನ್ ಊಟ. ಮೋರ್ ದೆನ್ ಒಂದು 80 ಮರಿ ಹೊಡೆದಿದ್ದಾರೆ. 3 ಲಕ್ಷ ಎಣ್ಣೆ ತೊಗೊಬಂದಿದ್ದಾರೆ. ಸಾವಿರಾರು ಜನ ಬಂದು ಊಟನ ಮಾಡ್ತಾರೆ.